ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಟ್ರೆಂಡ್ಸ್. ಫ್ರೆಂಡ್ಸ್, ಈ ವ್ಲಾಗ್ ಬಂದುಬಿಟ್ಟು ಇಂಡಿಪೆಂಡೆನ್ಸ್ ಡೇಗೆ ಮುಂದಿನ ದಿನ ಮತ್ತು ಇಂಡಿಪೆಂಡೆನ್ಸ್ ಡೇ ಎರಡೂ ಕೂಡ ಇರುತ್ತೆ. 2 ದಿನದ್ದು ವ್ಲಾಗು. ಇಂಡಿಪೆಂಡೆನ್ಸ್ ಡೇಗೆ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡ್ತಿದ್ದಾರೆ ಅಂತ ಹೇಳಿದರು. ಅದಕ್ಕೆ ಒಂದು ಸರಿ ನೋಡ್ಕೊಂಬರೋಣ ಅಂತೇಳ್ಬಿಟ್ಟು ಹನ್ವಿನ ಕರ್ಕೊಂಡು ನೈಟ್ ಹೋದೆ ನಾನು. ಮುಂದಿನ ದಿನ ರೆಡಿ ಮಾಡ್ತಾಯಿದ್ರು ಅಲ್ವಾ, ಆವಾಗ ನೋಡಿ ಹನ್ವಿ ಹೆಂಗೆ ಓಡೋಗ್ತಿದ್ದಾಳೆ. ಫುಲ್ಲು ಕೆಳಗಡೆ ಆ ಕಡೆ ಪಾರ್ಕ್ ಸೈಡ್ ಅಂದರೆ ಸಾಕು, ಕೈಗೆ ಸಿಕ್ತಂಗೆ ಓಡೋಗ್ಬಿಡ್ತಾಳೆ. ಕೈಗೆ ಸಿಗೋದಿಲ್ಲ, ಕತ್ಲನ್ನೋದಿಲ್ಲ, ಏನೂ ಇಲ್ಲ, ದಾರಿ ನೆನಪಿಟ್ಕೊಂಡು ಓಡ್ತಾ ಇರ್ತಾಳೆ. ನೋಡಿ ಹೆಂಗೆ ಓಡೋಗ್ತಿದ್ದಾಳೆ. ಎಷ್ಟು ಎತ್ಕೊಂಡ್ರೂ ಕೂಡ ಇರೋದಿಲ್ಲ, ಡೈರೆಕ್ಟಾಗಿ ನೋಡಿ ಅಲ್ಲಿ ಪೆಂಡಲ್ ಹಾಕಿದ್ದಾರೆ ನೋಡಿ. ಮತ್ತು ಈ ಕಡೆ ಸೈಡಿಗೆ ಬಂದರೆ ಈ ಥರ ನೆಕ್ಸ್ಟ್ ಡೇಗೆ ಫ್ಲಾಗ್ ಹಾಸ್ಟಿಂಗ್ ಮಾಡಿದಾಗ ಈ ಥರ ಕರ್ಕೊಂಬರಬೇಕು ಅಲ್ವಾ ಗೆಸ್ಟ್ನ ಹೋಗಿ, ಅದಕ್ಕೋಸ್ಕರ ಇಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಿದ್ರು. ಅಷ್ಟರಲ್ಲೇ ನಾವು ಹನ್ವಿ ಈ ಕಡೆ ಎಲ್ಲೋ ಓಡೋದ್ಲಲ್ವ, ಅದಕ್ಕೆ ನಾನು ಕರ್ಕೊಂಬರೋಣ ಅಂತ ಹೋದೆ. ಬಟ್ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ನಾವೇನಪ್ಪ ಅಂತ ಅಂದರೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಲಾಸ್ಟ್ ಇಯರು ಕೂಡ ನಾವು ಅಟೆಂಡ್ ಮಾಡಿರಲಿಲ್ಲ, ಗೊತ್ತಿಲ್ಲ ನಮಗೆ ಆ್ಯಕ್ಚುಲಿ ಈ ಥರ ಎಲ್ಲ ಫಂಕ್ಷನ್ ಮಾಡ್ತಾರೆ ಕಮ್ಯುನಿಟೀಲಿ ಅಂತ ಗೊತ್ತಿರಲಿಲ್ಲ. ಸೊ ಅಲ್ಲಿ ನೋಡ್ಕೊಂಬಿಟ್ಟು ಮತ್ತೆ 1 ಅವರ್ 2 ಅವರ್ ಆದರೂ ಕೂಡ ಇವಳು ಮನೆಗೆ ಬರೋದಿಲ್ಲ. ಇನ್ನು ಕರ್ಕೊಂಬಂದಿದ್ದೀನಿ ಅಲ್ವಾ, ಇನ್ನೇನು ಮಾಡಬೇಕು, ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿಸ್ಕೊಂಬಿಟ್ಟು ಮೇಯ್ನ್ ರೋಡ್ ಆ ಕಡೆ ರೋಡ್ ಇದೆ ಅಲ್ವಾ, ಅಲ್ಲೆಲ್ಲ ಕೂಡ ವೆಹಿಕಲ್ಸ್ ಮೂವ್ ಆಗ್ತಿರುತ್ತೆ, ಪಕ್ಕದ ರೋಡಲ್ಲೂ ಕೂಡ. ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಬಂದಿದ್ದೀನಿ ನಾನು. ಇದು ಇನ್ನೊಂದು ನಮ್ಮದೇನು ಪೂರ್ವ ಪಾರ್ಕು, ಅದು ಪೂರ್ವ ಕಾರ್ನೇಷನ್ ಇದೆ ಅಲ್ವಾ, ಇದು ಬೇರೆ. ಇದು ಈ ಅಪಾರ್ಟ್ಮೆಂಟ್ ಬೇರೆ. ಬಟ್ ಇಲ್ಲೇನಪ್ಪ ಅಂತಂದರೆ ಏನೂ ಡಿಸ್ಟರ್ಬೆನ್ಸ್ ಇರೋದಿಲ್ಲ, ವೆಹಿಕಲ್ಸ್ ಏನೂ ಅಡ್ಡಾಡೋದಿಲ್ಲ, ಮಕ್ಕಳಿಗೆ ವಾಕ್ ಮಾಡಿಸೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಕರ್ಕೊಬಂದೆ. ಇಲ್ಲಾದರೆ ನನಗೆ ಭಯ ಇರೋದಿಲ್ಲ, ಆರಾಮಾಗಿ ಇರ್ಬೋದು. ನೋಡಿ ನೈಟ್ ಟೈಮ್ ಯಾವ ಥರ ಇದೆ. ಸ್ವಲ್ಪ ಹೊತ್ತು ಅವಳನ್ನ ಅಲ್ಲೇ ಆಟ ಆಡಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ವಾಕ್ ಮಾಡಿಸ್ಕೊಂಬಿಟ್ಟು ಮತ್ತೆ ಮನೆಗೆ ಬರೋಣ ಅಂತ ಕರ್ಕೊಂಬಂದರೆ ಪಾರ್ಕಿಗೆ ಹೋಗಬೇಕು, ಇಲ್ಲಿ ಆಟ ಆಡಬೇಕು ಅಂತ ಆಟ ಮಾಡಿದ್ಲು. ನೋಡಿ ಕರ್ಕೊಂಬಂದರೆ ಜಾಸ್ತಿ ಅದನ್ನೇ ಅವಳು ಆಡೋದು, ಆ ಥರ ಜಗದಿಟ್ಬಿಡ್ತಾಳೆ ಅಲ್ಲಿ ಇಟ್ಕೊಂಡ್ಬಿಟ್ಟು. ದೊಡ್ಡ ಮಕ್ಕಳು ಏನು ಆಟ ಆಡ್ತಾರೋ ಅದನ್ನೇ ಆಡಬೇಕು ಅಂತ ಅಂತಾಳೆ. ನೈಟ್ ಟೈಮ್ ನೋಡಿ ಯಾವ ಥರ ಇದೆ. ಅದು ಬಂದುಬಿಟ್ಟು ITC ಕಂಪ್ನಿ. ಈ ಕಡೆ ಇದು ನೆಕ್ಸ್ಟ್ ಡೇ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನೆಕ್ಸ್ಟ್ ಡೇ ಈ ಥರ ಇದು ಪೆಂಡಲ್ಲು, ಚೇರ್ಸ್ ಎಲ್ಲ ತರಿಸಿದ್ದಾರೆ ನೋಡಿ. ನಾನು ಕೂಡ ಹನ್ವಿನ ರೆಡಿ ಮಾಡ್ಕೊಂಬಿಟ್ಟು, ಸೊ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಫಂಕ್ಷನ್ ಅಷ್ಟು ಚೆನ್ನಾಗಿರುತ್ತೆ ಅಂತ. ಸರಿ ಬಿಡು, ಇವಳಿಗೆ ಅಲ್ಲೇ ಫೋಟೋ ತೊಗೊಂಬರ್ಬೋದು ಅಂತೇಳ್ಬಿಟ್ಟು ಎಷ್ಟು ಹಠ ಮಾಡಿದ್ಲು ಆ ಲಂಗ ಬ್ಲೌಸ್ ಹಾಕ್ಕೊಳ್ಳೋದಕ್ಕೆ. ಕೆಳಗಡೆ ಒಂದಿಬ್ಬರು ಹುಡುಗಿಯರು ಹಾಕ್ಕೊಂಡಿದ್ರು, ಅದನ್ನು ನೋಡಿ ಕಾಂಪ್ರಮೈಸ್ ಆಗಿ ಹಾಕ್ಕೊಂಡಿದ್ದಾಳೆ. ಇಲ್ಲ ಅಂದರೆ ಅಸಲಿಗೆ ಅವಳಿಗೆ ಲಂಗ ಬ್ಲೌಸು, ಗೌನ್ಸು, ನೆಟೆಡ್ ಗೌನ್ಸು ಇದು ಏನೂ ಇಷ್ಟನೇ ಆಗೋದಿಲ್ಲ. ನೋಡಿ ಫೈನಲಿ ಹಾಕಿ ಏನೋ ಒಂದು ಮಾಡಿ ದುಡ್ಡು ಕೂಡ ಹಾಕ್ಕೊಂಡು ಕರ್ಕೊಂಡ್ಬಂದಿದ್ದೀನಿ, ನೈಸ್ ಹೊಡೆದು ಯಾಮಾರಿಸ್ಬಿಟ್ಟು. ಅಷ್ಟರಲ್ಲಿ ತುಂಬ ಜನ ಮಕ್ಕಳು ಎಲ್ಲರೂ ಕೂಡ ತುಂಬ ಜನ ಬಂದುಬಿಟ್ಟಿದ್ರು ಆಲ್ರೆಡಿ. ಸೊ ನಾವೇ ಲೇಟ್ ಅಂತ ಅನಿಸುತ್ತೆ. ಇನ್ನೂ ಫ್ಲಾಗ್ ಹಾಸ್ಟಿಂಗ್ ಏನೂ ಮುಗ್ದಿಲ್ಲ. ಸ್ವಲ್ಪ ಹೊತ್ತು ಇಲ್ಲೇ ಚೆನ್ನಾಗಿ ಆಟ ಆಡ್ಕೊಂಡ್ಲು ನೋಡಿ. ಅದಾದ ನಂತರ ಫ್ಲಾಗ್ ಹಾಸ್ಟಿಂಗ್ ನಡೀತಾ ಇದೆ. ಇನ್ನು ಜನಗಣಮನ ಎಲ್ಲ ಹೇಳಿಬಿಟ್ಟು ನಾನು our national flag, symbolizing the freedom, unity and progress that our great nation has achieved. Her presence here is a reminder of the sacrifices and contributions. 78th Independence Day. We are under British rule for 200 years, you all know. But in our heart, we always loved our country. In this context, I want to say a few things. My part. ಕೆಲವರು ಮಕ್ಕಳೆಲ್ಲರೂ ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ಸೊ ಪೇರೆಂಟ್ಸ್ ಇರ್ತಾರೆ ಅಲ್ವಾ, ಅವರೇ ರೆಡಿ ಮಾಡಿ ಕರ್ಕೊಂಬಂದಿರ್ತಾರೆ. ಅವರಿಗೆ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟು ಇಲ್ಲಿಗೆ ಕರ್ಕೊಂಬಂದಿರ್ತಾರೆ. ಬಟ್ ನಮ್ಮ ಸೈಡೆಲ್ಲ ಏನಪ್ಪ ಅಂದರೆ ಇಂಡಿಪೆಂಡೆನ್ಸ್ ಡೇಗೆ ಸ್ಕೂಲ್ಸ್ ಇರುತ್ತೆ ಮಕ್ಕಳಿಗೆ. ಇಲ್ಲಿ ಸ್ಕೂಲ್ ಇರಲಿಲ್ಲ ಅನಿಸುತ್ತೆ, ಎಲ್ಲರೂ ಮಕ್ಕಳು ಕೂಡ ಇಲ್ಲೇ ಇದ್ದರು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ಮಕ್ಕಳಂತೂ. ಈ ಮಕ್ಕಳಂತೂ ತುಂಬ ಮುದ್ದಾಗಿ ಮಾಡಿದರು. ನನಗಂತೂ ಈ ಮಕ್ಕಳದೇ ತುಂಬ ಇಷ್ಟ ಆಯಿತು ಡ್ಯಾನ್ಸ್ ಮಾಡೋರು ಡ್ಯಾನ್ಸು, ಸಾಂಗ್ ಹೇಳೋರು ಸಾಂಗು.
feeling our pride and gratitude towards our brave soldiers. Thank you, little. ನಮ್ಮ ಹನ್ವಿ ನೋಡಿ ಆ ಮಕ್ಕಳು ಡ್ಯಾನ್ಸು ಪ್ರಾಕ್ಟೀಸ್ ಮಾಡಿಬಿಟ್ಟು ಅವ್ರು ಡ್ಯಾನ್ಸ್ ಮಾಡೋದಕ್ಕಂತ ಸೇಮ್ ಕಲರ್ ಡ್ರೆಸ್ ಹಾಕ್ಕೊಂಡು ಅವ್ರು ಹೋಗಿದ್ದಾರೆ. ಇವಳು ಇನ್ಸ್ಟ್ಯಾಂಟಾಗಿ ಹೋಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ಇವಳು ಎಷ್ಟು ಕರೆದ್ರೂ ಕೂಡ ಬರ್ತಾನೆ ಇಲ್ಲ. ನಾನು ಡ್ಯಾನ್ಸ್ ಮಾಡಬೇಕು ಅಂತೇಳ್ಬಿಟ್ಟು ಹೋಗಿ ಅವಳ ಜೊತೆ ಇನ್ನೊಬ್ಬಳು ಅವಳ ತಂಗಿ ಅವಳು ಕೂಡ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ಲಂತೆ. ಅವಳು ಪಾಪ ಹೆದ್ರ್ಕೊಂಬಿಟ್ಟು ಹತ್ಕೋತಾ ಮನೆಗೆ ಹೋಗ್ಬಿಟ್ಲು. ಅವ್ರ ಅಮ್ಮ ಅವ್ರ ಹತ್ರ ಹೋಗ್ಬಿಟ್ಲು. ನೋಡಿ ಇವಳು ಹೆಂಗೆ ಆಡ್ತಿದ್ದಾಳೆ. ಎಲ್ಲರೂ ಕೂಡ ಇವಳನ್ನ ನೋಡೇ ನಕ್ಕಿದ್ದು. ತುಂಬ ನಕ್ಬಿಟ್ರು. ಅಲ್ಲಿ ಕೂತಿದ್ದಾರಲ್ವ ಅವರು, ಇಲ್ಲಿ ಪೂರ್ವ ಪಾರ್ಕ್ ಇದೆ ಅಲ್ವಾ, ಅದರ ಮ್ಯಾನೇಜ್ಮೆಂಟ್ ಎಲ್ಲ ಅವರೇ ಮಾಡೋದು. ಅವರಂತೂ ಇವಳನ್ನ ನೋಡಿ ಅಷ್ಟಿಷ್ಟು ನಗಲಿಲ್ಲ. ಕೊನೆಯದಾಗಿ ನನ್ನನ್ನು ಕರೆದ್ಬಿಟ್ಟು ಎಷ್ಟು ವರ್ಷ ಇವಳಿಗೆ ಅಂತ ಕೇಳಿದರು. ಅಷ್ಟು ನಕ್ಬಿಟ್ರು. ನಾನು ಅಂದರೆ ಇವಳು ಏಜ್ ಹೇಳಿದ ನಂತರ ಶಾಕ್ ಆಗಿಬಿಟ್ರು. ಎಲ್ಲರೂ ಕೂಡ ಮಕ್ಕಳನ್ನ ಕರ್ಕೊಂಡೋಗಿ ಬಿಟ್ಟರೆ ಆಡೋದೇ ಕಷ್ಟ, ಇವಳು ಇಷ್ಟು ಚೆನ್ನಾಗಿ ಆಡ್ತಿದ್ದಾಳೆ, ತುಂಬ ಆ್ಯಕ್ಟಿವ್ ಇದ್ದಾಳೆ ಅಂತ ಹೇಳಿದರು ನನಗೆ. ಓಕೆ ಥ್ಯಾಂಕ್ ಯು ಅಂತೇಳಿ ನಾನು ರಿಟರ್ನ್ ಬಂದುಬಿಟ್ಟೆ. ಇದು ಬಂದುಬಿಟ್ಟು ನೆಕ್ಸ್ಟ್ ಗ್ರೂಪ್ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇರೋದು. ಬೇರೆ ಬೇರೆ ಮಕ್ಕಳು ಒಂದೇ ತಾಯ ಮಕ್ಕಳು, ಬೇರೆ ಬೇರೆ ಮಕ್ಕಳು ಒಂದೇ ತಾಯ ಮಕ್ಕಳು, ಕೂಡಿ ಹಾಡಿದಾಗ ಗೆಲುವು ಗೀತಿಗೆ, ಭರತ ಮಾತೆಗೆ ಭರತ ಮಾತೆಗೆ. Amma dance. Amma dance. Dance. ಅಲ್ಲಿನೂ ಫಂಕ್ಷನ್ ನಡೀತಾನೇ ಇತ್ತು. ಇಲ್ಲಿ ನೋಡಿ DCB ಬ್ಯಾಂಕೋ ಯಾವುದೋ ಅನಿಸುತ್ತೆ, ಅವ್ರು ಅಡ್ವರ್ಟೈಸ್ಮೆಂಟಿಗೋಸ್ಕರ ಬಂದಿದ್ದರು ಇಲ್ಲಿಗೆ. ಅಲ್ಲಿ ಕೆಲವೊಂದು ಗೇಮ್ಸ್ ಇಟ್ಟಿದ್ರು ಅವರು. ಇಲ್ಲಿ ಕ್ವಿಝ್ ನಡೀತಾ ಇದೆ, ಮಕ್ಳಿಗೆ ಕ್ವಿಝು ಕೂಡ ಇಟ್ಟಿದ್ರು. ಯಾರ್ಯಾರು ಡ್ಯಾನ್ಸ್ ಮಾಡಿದಾರೋ, ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದಾರೋ ಅವರೆಲ್ರಿಗೂ ಕೂಡ ಚಾಕ್ಲೇಟ್ ಕೊಡ್ತಾಯಿದ್ರು. ಹನ್ವಿ ಕೂಡ ಇನ್ಸ್ಟಂಟಾಗಿ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ಲಲ್ವ, ಎಲ್ರಿಗೂ ಕೂಡ ಚಾಕ್ಲೇಟು, ಇವಳಿಗೂ ಕೂಡ ಚಾಕ್ಲೇಟ್ ಸಿಕ್ತು. ನೋಡಿ ಇವರು ಬಂದುಬಿಟ್ಟು ಬ್ಯಾಂಕ್ ಅವರು. ಇವರು ಅಲ್ಲಿ ಅಡ್ವರ್ಟೈಸ್ಮೆಂಟಿಗೋಸ್ಕರ ಬಂದಿದ್ದಾರೆ ಅವರು. ಇವಳು ಆಟ ಆಡ್ತಿದ್ದಾಳೆ ಅವ್ರ ಹತ್ರ, ಮಕ್ಕಳ ಹತ್ರ ಈ ಥರ ಆಟ ಆಡಿಸ್ತಾ ಇದ್ರು ಅವರು. ಫ್ಲ್ಯಾಗ್ಸ್ ಎಲ್ಲ ಕೊಟ್ಟು ಗೇಮ್ಸು ಈ ಥರ ಎಲ್ಲ ಆಡಿಸ್ತಿದ್ರು. I want the name and individuals in the team, and I want the audience. Our team name is what? ಡ್ಯಾಡಿ ಫಿಂಗರ್ ವೇರ್ ಆರ್ ಯು, ಹಿಯರ್ ಐ ಆಮ್. ಫೈನಲಿ ಇದು ಫ್ರೆಂಡ್ಸ್, ನಾವು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರು. ನೀವು ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಅಂತ ಕಾಮೆಂಟ್ ಮಾಡಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಮೀಟ್ ಆಗೋಣ. ಬಾಯ್.